ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೀನ್ಸ್ ಪಲ್ಯನ ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಬೀನ್ಸ್ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕುಕ್ಕರ್ದೊಳಗೆ ಮಾಡಿದ್ರನ ಭಾಳ ರುಚಿಯಾಗಿ ಬರ್ತೈತಿ. ಹೀಗಾಗಿ ಕುಕ್ಕರ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಪುರಿ ಜೊತೆ, ಅನ್ನದ ಜೊತೆ, ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗೋವಂಥ ಪಲ್ಯ. ಇದೊಂದು ಒಳ್ಳೆ ಕಾಂಬಿನೇಷನ್ ಪಲ್ಯ ಅಂತಲೇ ಹೇಳ್ಬೋದು. ನೋಡಿದ್ರೆ ತಿನ್ಬೇಕು ಅನಿಸ್ತೈತಿ ನೋಡ್ರಿ, ಅಷ್ಟೇ ಮಸ್ತಾಗಿ ಬಂದೈತಿ. ಹೇಗೆ ಮಾಡೋದಂತ ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇಲ್ಲಿ ನಾನಿಲ್ಲಿ 1/2 kg ಆಗೋಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ. ಅವಕ್ಕನ್ನೆಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಲ್ಯ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 ಕಪ್ ಆಗೋಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಣ ಶೇಂಗಾನೂ ತೊಗೋಬೋದು. ನಾನಿಲ್ಲಿ ಒಲೆ ಮೇಲೆ ಒಂದು ಕಡಾವಂಗೆ ಇಟ್ಟಿನಿ. ಶೇಂಗಾನ ಎಲ್ಲ ಹಾಕ್ಕೊಂಡು ಚಲೋ ಹೊತ್ನಾಗ ಒಂದು ಸತಿ ಹುರ್ಕೋತಾ ಇದ್ದೀನಿ. ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಬೀನ್ಸ್ ಪಲ್ಯ ಭಾಳ ರುಚಿಯಾಗಿ ಬರ್ತೈತಿ. ಹೀಗಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟಿನಿ. ಅದಕ್ಕೆ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ಅದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಒಂದು 4 ಬೆಳ್ಳುಳ್ಳಿನ ಹೆಸರನ್ನು ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಇವಾಗ ಕರಿಬೇವಿನ ಎಲೆನೂ ಹಾಕ್ತಾಯಿದ್ದೀನಿ. ಅದನ್ನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಕೈ ಬಿಡಲಾರ್ದನ ಒಂದು ಚಮಚೆ ತೊಗೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಈರುಳ್ಳಿನ ಹಾಗೆ ಫ್ರೈ ಮಾಡ್ಕೊತಾನೆ ಇರಬೇಕು. ಇವಾಗ ನಾನಿಲ್ಲಿ ಮನೆಯಲ್ಲೇ ಬೆಳ್ಳುಳ್ಳಿ ಆಮೇಲೆ ಅಲ್ಲನ ಇಟ್ಕೊಂಡಿದ್ದೆ, ಫ್ರೆಶ್ ಆಗಿ ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಅದ್ರಾಗ ಹಾಕಿ ಒಂದು ಸತಿ ನೀಟಾಗಿ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚಲೋ ಹೊತ್ನಾಗ ಒಂದು 2 ನಿಮಿಷ ಕಲಿಸ್ತಾನೆ ಇರಬೇಕು. ಟೊಮ್ಯಾಟೊ ಸ್ವಲ್ಪ ಬೆಂದಾದ್ಮೇಲೆ ಇಲ್ಲಿ ಬೀನ್ಸನ್ನ ಏನು ಸುಲಿದು ಇಟ್ಕೊಂಡಿದ್ದೀವಲ್ಲ ಅದನ್ನೂ ಕೂಡ ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಇನ್ನೂ ಕುದಿಸ್ಕೊಂಡಿಲ್ಲ. ಇವಾಗ ಫ್ರೆಶ್ ಆಗಿ ಬೀನ್ಸನ್ನು ಸುಲಿದು ಇಟ್ಕೊಂಡಿದ್ದೀವಲ್ಲ ಅದನ್ನೂ ಕೂಡ ಅದ್ರಾಗ ಸೇರಿಸ್ಕೊಂಡು ಒಂದು ಸತಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ, ಬೀನ್ಸ್ ಎಲ್ಲ ಬೇಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾನೆ ಇರಬೇಕಾಗತ್ತೆ. ಇವಾಗ ಒಂದು ಲಿಡ್ಡನ್ನು ತೊಗೊಂಡು ಮುಚ್ಚಬೇಕು. 1 ನಿಮಿಷ ಹಾಗೆ ಬಿಡಬೇಕು. ಸ್ವಲ್ಪ ಬೆಂದಿರ್ತಾವೆ ನೋಡಿ. ಇವಾಗ ಒಂದು 2 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಈಗ ಲಿಡ್ಡನ್ನು ತೆಗಿತಾ ಇದ್ದೀನಿ ನೋಡಿ. ಒಂದು ಚಮಚೆ ತೊಗೊಂಡು ಮತ್ತೆ ಎಲ್ಲ ಚಲೋ ಹೊತ್ನಾಗ ನೀಟಾಗಿ ಎಲ್ಲನೂ ಚಲೋ ಹೊತ್ನಾಗ ಕಲಿಸ್ಕೋಬೇಕು. ಇವಾಗ ನೋಡಿರಿ ಸ್ವಲ್ಪ ನಿಮ್ಮ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗ್ತೈತಿ. ಸ್ವಲ್ಪ ಎಣ್ಣೆ ಒಳಗೆಲ್ಲ ಚಲೋ ಹೊತ್ನಾಗ ಬೆಂದಿರ್ತಾವೆ. ಇವಾಗ ನಾನು ಮಸಾಲೆನ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಕೆಂಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಡಿ, ಇಲ್ಲಾಂದರೆ ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಸತಿ ಚಲೋ ಹೊತ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಅದನ್ನು ಚಮಚೆ ತೊಗೊಂಡು ಕೈ ಆಡಿಸ್ಕೋತಾರೆ ಇರಬೇಕು. ಇವಾಗ ನೋಡಿರಿ ನಿಮಗೆಲ್ಲ ಮಸಾಲೆ ಎಲ್ಲ ಹೊಂದಿದ ಮೇಲೆ ಇವಾಗ ನಾನು ಇಲ್ಲೇನು ಶೇಂಗಾನ ಹುರಿದು ಇಟ್ಕೊಂಡಿದ್ದೇವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಒಂದು 3 ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಹಾಕ್ಕೋಬೋದು. ಸ್ವಲ್ಪ ರಸ ಅನ್ನುವಾಗಿರ್ತೈತಿ. ನೀವು ಇವಾಗ ಶೇಂಗಾದ ಪೌಡ್ರ್ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ನೋಡ್ಕೊಂಡು ಈ ವಾಟೆಲೆ 2 ವಾಟೆದಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ರಸ ಇದ್ರೇ ಬೀನ್ಸ್ ಪಲ್ಯ ಚಲೋ ಆಗ್ತೈತಿ. ಇವಾಗ ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ಚಮಚೆ ತೊಗೊಂಡು ಕೈ ಆಡಿಸ್ಬೇಕು. ಇದನ್ನು ಮಾಡ್ಲಿಕ್ಕೆ ಬರೀ 10 ನಿಮಿಷನಾಗ ರೆಡಿ ಆಗ್ತೈತ್ರಿ. ಇದನ್ನು ಮಾಡೋದು ಭಾಳ ಸುಲಭ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಒಂದು 2 ರಿಂದ 3 ವಿಸಿಲ್ ಹೊಡಿಸಿದ್ರೆ ಸಾಕು ನೋಡಿರಿ, ಬೀನ್ಸ್ ಪಲ್ಯ ರೆಡಿ ಆಗ್ತೈತಿ. ಇದನ್ನು ಪರೋಟ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಅಷ್ಟೇ ಮಸ್ತಾಗಿರ್ತೈತಿ. ಇವಾಗ ರೆಡಿ ಆಯ್ತು ನೋಡಿರಿ. ಲಿಡ್ಡನ್ನು ತೆಗಿತಾ ಇದ್ದೀನಿ. ಇವಾಗ ಎಷ್ಟು ಮಸ್ತಾಗಿ ಬಂದೈತ್ರಿ, ಎಷ್ಟು ಚಲೋತ್ನಾಗ ಬಂದೈತೆ ನೋಡಿರಿ. ಈ ಥರ ಬೀನ್ಸ್ ಪಲ್ಯನ ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಮಕ್ಕಳ ಲಂಚ್ ಬಾಕ್ಸಿಗೂ ಆಗುತ್ತೆ, ಹಂಗೆ ರಾತ್ರಿ ಊಟಕ್ಕೂ ಆಗುತ್ತೆ ನೋಡಿರಿ. ಒಂದು ಸತಿ ಏನಾದರೂ ಮನೆ ಒಳಗೆ ಮಾಡಿಟ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ.